ಶಿವಣ್ಣನ ಬೈರತಿರಣಗಲ್ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಎಲ್ಲೆಡೆ ಭರ್ಜರಿ ಪ್ರದರ್ಶನವನ್ನು ಕಾಣ್ತಿರುವಂಥ ಬಹಳ ಮುಖ್ಯವಾಗಿ ಸಿನಿಮಾದ ಮೇನ್ ಥಿಯೇಟರ್ ಆಗಿರುವಂಥ ನರ್ತಕಿನಲ್ಲಿ ದಾಖಲೆ ಮಟ್ಟದಲ್ಲಿ ಕಲೆಕ್ಷನ್ ಆಗಿರುವಂಥದ್ದು. ಸೊ ನಮ್ಮ ಜೊತೆಗೆ ಮ್ಯಾನೇಜರ್ ಮನೋಹರ್ ಇದ್ದಾರೆ. ನರ್ತಕಿನಲ್ಲಿ ಯಾವ ಮಟ್ಟಿಗೆ ಕಲೆಕ್ಷನ್ ಮತ್ತೆ ಹೌಸ್ಫುಲ್ ಬೋರ್ಡ್ ಬಿದ್ದಿದೆ ಅಂತ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಈ ವರ್ಷ ತುಂಬ ದಿನ ಆಗಿತ್ತು ಈ ಥರದೊಂದು ಸಕ್ಸಸ್ ಮತ್ತೆ ಈ ಸಂಭ್ರಮವನ್ನು ನೋಡಿ. ಸೊ ಬೈರತಿರಣಗಲ್ ಮೂಲಕ ಮತ್ತೆ ಅದೊಂದು ಸಂಭ್ರಮ ಮನೆ ಮಾಡಿರುವಂಥದ್ದು. ಕಲೆಕ್ಷನ್ ವಿಚಾರದಲ್ಲಿ ಹೇಗಿದೆ ಸರ್? ಕಲೆಕ್ಷನ್ ಎಲ್ಲ ಶೋ ಫುಲ್ ಆಗಿದೆ ಸರ್. ಇದುವರೆಗೂ ಇವಾಗಲೂ ಫುಲ್ ಆಗಿದೆ. ಜಸ್ಟ್ ಎಲ್ಲ ಶೋ ಫುಲ್ ಆಗಿದೆ. ಸರ್ ಶಿವಣ್ಣನ ಸಿನಿಮಾ ಬರ್ತಾ ಇದೆ ಅಂತಂದ್ರೆ ಒಂದು ರೀತಿ ಎಲ್ಲ ಆಡಿಯನ್ಸ್ಗಳಿಗೂ ಹಬ್ಬ ಅದು ಒಂದು ರೀತಿ. ಇವತ್ತು ಒಳಗಡೆ ಕೂತಿರೋಂಥ ಜನರನ್ನು ನೋಡಿದ್ರೆ ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾಗಿರುವಂಥ ಎಲ್ಲ ಏಜ್ನವ್ರು ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಶಿವಣ್ಣನ ಸಿನಿಮಾ ಅನ್ನೋದು ಎಷ್ಟು ಸ್ಪೆಷಲ್ ಅವ್ರ ಬಗ್ಗೆ ನಾವು ಹೇಳೋಂಗೇ ಇಲ್ಲ. ರಾಜ್ಕುಮಾರ್ ಅವರ ಪ್ರತಿರೂಪ ಅವರು ಅಲ್ವೇ. ಈ ನಾವು ರಾಜ್ಕುಮಾರ್ ಇಲ್ಲ ಭಾವನೆನೇ ನಮಗಿಲ್ಲ. ಶಿವಣ್ಣ ರಾಜ್ಕುಮಾರ್ ಎಲ್ಲ ಒಂದೇನೆ. ಈಗ ಅವರು ಇದರಲ್ಲೇ ಇದ್ದೀವಿ ನಾವು. ಇವಾಗಲೂ ಅವ್ರ ಗುಂಗಲ್ಲೇ ಇದ್ದೀವಿ. ರಾಜ್ಕುಮಾರ್ ಇಲ್ಲ ಭಾವನೆನೇ ಇಲ್ಲ. ಈಗ ಅವರು ರಾಜ್ಕುಮಾರ್ ಅವರೇ ಮಾಡಿದ್ದಾರೆ ಈ ಪಾತ್ರನ ಅನ್ನೋ ಭಾವನೆ ಇದೆ ನಮಗೆ. ಅಷ್ಟು ಸಕ್ಸಸ್ ಆಗಿ ಹೋಗ್ತಾ ಇದೆ ಸಿನಿಮಾ. ಈಗ ಸರ್ ಕಲೆಕ್ಷನ್ ಅಂತ ಬಂದಾಗ ಅಂದರೆ ಥಿಯೇಟ್ರ್ ಮ್ಯಾನೇಜರ್ ಆಗಿದ್ರೆ ನೋಡ್ತಾ ಇರ್ತೀರಿ ಎಷ್ಟೋ ಸಿನಿಮಾಗಳು ಹೋಗ್ತಾ ಇರುತ್ತೆ. ಬಟ್ ಈ ಥರ ಕಲೆಕ್ಷನ್ ಸಿನಿಮಾಗಳು ಬಂದಾಗ, ಸ್ಟಾರ್ಗಳ ಸಿನಿಮಾ ಬಂದಾಗ ಒಂದು ರೀತಿ ಇಂಡಸ್ಟ್ರಿಗೆ ಅಂದರೆ ಕಲೆಕ್ಷನ್ ವಿಚಾರದಲ್ಲಿ ಮರುಜೀವ ಸಿಕ್ಕಂದಾಗುತ್ತೆ. ಸೊ ಬೈರತಿರಣಗಲ್ ಆ ಮಟ್ಟಿಗೆ ಮರುಜೀವ ತಂದುಕೊಟ್ಟಿದೆ ಅಂತ ಅನಿಸ್ತಾ ಇದೆಯಾ? ಈಗ ಪಿಕ್ಚರು ಚೆನ್ನಾಗಿದೆ ಅಂತ ರಿಪೋರ್ಟ್ ಬಂದುಬಿಟ್ರೆ ಆಟೋಮೆಟಿಕ್ ಕಲೆಕ್ಷನ್ ರೈಸ್ ಆಗಿಬಿಡುತ್ತೆ. ಈಗ ರಿಪೋರ್ಟ್ ಯಾರು ಕೇಳಿದ್ರು ಸೂಪರ್ ಅಂತಾರೆ. ಸೂಪರ್ ಡೂಪರ್ ಹಿಟ್ ಪಿಕ್ಚರು. ಪ್ರತಿಯೊಬ್ಬರು ನೋಡಿದವರೆಲ್ಲ ಸೂಪರ್ ಡೂಪರ್ ಪಿಕ್ಚರ್ ಅಂತ ಇದ್ದಾರೆ. ಈಗಲೇ 2 ಸಲ 3 ಸಲ ನೋಡಿದ್ದಾರೆ ಅಭಿಮಾನಿಗಳು. ಯಾಕೆಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಅದರಿಂದ ಈ ಪಿಕ್ಚರ್ ತುಂಬ ಯಶಸ್ವಿ ಆಗುತ್ತೆ. ಒಂದು ಬೇಜಾರು ವಿಷಯ ಏನಪ್ಪ ಅಂತಂದರೆ, ಶಿವಣ್ಣವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಕಾರಣ ಅವರು ಅಮೇರಿಕಾಗೆ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೆ ಆ ದೇವರು ಒಂದು ಇದು ಕೊಟ್ಟು ನೆಮ್ಮದಿಯಾಗಿ ಅವರು ಆರೋಗ್ಯದಿಂದ ಪರಿಪೂರ್ಣವಾಗಿ ವಾಪಸ್ ಬರಲಿ. ಇನ್ನೂ 10 ಸಿನಿಮಾಗಳು ಮಾಡಲಿ ಅನ್ನೋದೇ ನಮ್ಮ ಸಂತೋಷದ ವಿಷಯ. ಈ ಥಿಯೇಟ್ರ್ನಲ್ಲಿ ಭಾಳ ಮುಖ್ಯವಾಗಿ ದಾಖಲೆ ಮಟ್ಟದಲ್ಲಿ ಕಲೆಕ್ಷನ್ ಆಗಿದೆ ಅಂತ ಮೊನ್ನೆ ಶುಕ್ರವಾರ ಇಲ್ಲಿ ತನಕ ಅಂದರೆ ನರ್ತಕಿನಲ್ಲಾಗಿರುವಂಥ ಶೋಗಳ ಪ್ರಕಾರದಲ್ಲಿ ತುಂಬ ದಾಖಲೆ ಮಟ್ಟದಲ್ಲಿ ಬಂದಿದೆ ಅಂತ ನಮ್ಮದು ಕಲೆಕ್ಷನ್. ಖಂಡಿತ ಎಲ್ಲ ಶೋ ಫುಲ್ ಆಗಿದೆ. ಶುಕ್ರವಾರ ಶನಿವಾರನೂ ಎಲ್ಲ ಶೋ ಫುಲ್ ಆಗಿದೆ. ಇವತ್ತು ಹೌಸ್ಫುಲ್ ಬೋರ್ಡ್ ಹಾಕಿದ್ದೀವಿ ನೋಡಿ. ಎಲ್ಲ ಶೋನೂ ಫುಲ್ ಆಗುತ್ತೆ ಇವತ್ತು. ಜನಗಳು ಬಂದ ಅವ್ರ ಕಡೆಯಿಂದ ಬರ್ತಿರೋಂಥ ರಿಪೋರ್ಟ್ ಏನು ಸರ್ ಜನಗಳಿಂದ? ಸೂಪರ್ ಡೂಪರ್ ಹಿಟ್ಟು ಪಿಕ್ಚರ್ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ಸೂಪರ್ ಆಗಿದೆ ಅಂತ ಹೇಳ್ತಾರೆ. ನಾಳೆ ಏನಾದ್ರು ಶೋಗಳು ಜಾಸ್ತಿ ಮಾಡೋ ಸಾಧ್ಯತೆ ಇದೆಯಾ ಸರ್? ಯಾಕಂದರೆ ತುಂಬ ಬರ್ತಾ ಇದೆ ಅಂತ ಇನ್ನೂ ಶೋಗಳು ಜಾಸ್ತಿ ಮಾಡಿ ಅಂತ ಅಂದ್ಬಿಟ್ಟು ಆ ಥರ ದಿನ ಬೆಳಿಗ್ಗೆ ಆ ಥರ ದಿನ ಪ್ಲಾನ್. ನಾವು 5 ಶೋ ಮಾಡಿದ್ದೀವಿ ಇವಾಗ ನೈಟ್ 10 ಗಂಟೆ ತನಕ. ಅದ್ರ ಮೇಲೆ ಶೋ ಮಾಡೋಕ್ಕಾಗಲ್ಲ. ಮಾರ್ನಿಂಗ್ 10:30, 1:30, 4:30, 7:30, ನೈಟ್ 10:30 ಅಷ್ಟೇ ಸರ್. ಅದ್ರ ಮೇಲೆ ಜನ ಮಾಡೋಕ್ಕಾಗಲ್ಲ. ಇದಕ್ಕೆ ಕ್ರೌಡೆಡಾಗಿ ಬಂದರೆ ಸಾಕು ನಮಗೆ ಸಂತೋಷ ಆಗ್ತಿದೆ ಸರ್. ನಾಳೆನೂ ಕೂಡ ವೀಕ್ಡೇಸ್ ಆಗಿರೋದ್ರಿಂದ ಆನ್ಲೈನ್ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಆನ್ಲೈನಲ್ಲಿ ಬುಕ್ ಮೈ ಶೋನಲ್ಲಿ ಬುಕ್ ಆದ ಮೇಲೆ ಮಿಕ್ಕಿದ ಮಾತ್ರ ನಾವು ಇಶ್ಯೂ ಮಾಡೋದು. ಆ ಥರ ನಮ್ಮ ಇದು ಪ್ರೊಸೀಜರ್ ಇರೋದು. ಎಲ್ಲ ಹೆಚ್ಚು ಕಡಿಮೆ 70% ಅಲ್ಲೇ ಆಗೋಗ್ಬಿಡುತ್ತೆ. ನಮಗೆ 30% ಇಶ್ಯೂ ಮಾಡಿಬಿಟ್ಟು ಇದು ಮಾಡ್ತೀವಿ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಮನೋಹರ್ ಮತ್ತು ಕ್ಯಾಮ್ರಾ ಪರ್ಸನ್ ಶಿವನ ಜೊತೆ ಲೊಕೇಶನ್ ಫಸ್ಟ್ ಬೆಂಗಳೂರು.